ಅಬ್ಸರ್ವ್ ಮಾಡಿದೀರೋ ಇಲ್ಲೋ ಗೊತ್ತಿಲ್ಲ, ಈ ನಮ್ಮ ರಹಸ್ಯ ಕಾರ್ಯಾಚರಣೆ ಕೇವಲ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅಂದ್ರೆ ಕನ್ನಡ ಆಡಿಯನ್ಸ್ ಮಾತ್ರ ನಾವು ಪ್ಲೇ ಮಾಡ್ತಾ ಇಲ್ಲ. ರಿಪಬ್ಲಿಕ್ ಇಂಗ್ಲಿಷ್, ರಿಪಬ್ಲಿಕ್ ಬಾಂಗ್ಲಾ ಕೇಳಿಸ್ಕೊಳ್ರಿ. ರಿಪಬ್ಲಿಕ್ ಇಂಗ್ಲಿಷ್, ರಿಪಬ್ಲಿಕ್ ಬಾಂಗ್ಲಾ, ಹಿಂದಿ ಎಲ್ಲಾ ಅಂದ್ರೆ ನಾವು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದೀವಿ, ಅಲ್ಲಿನ ಸ್ಥಳೀಯ ಸರ್ಕಾರವನ್ನು ಪ್ರಶ್ನೆ. ನೀವು ನಮ್ಗೆ ಜರ್ನಲಿಸಂ ಬೇಸಿಕ್ ಕಲ್ತಿದೀವಿ ಸರ್, ಮತ್ತೆ ಅದನ್ನು ಉಪದೇಶ ಮಾಡಕ್ ಬರಬೇಡಿ. ನಿಮ್ ಸರ್ಕಾರ ಏನ್ ಮಾಡುತ್ತೆ ಅದನ್ನ ಹೇಳಿ. ನಮ್ಮ ಸರ್ಕಾರ ನಾನು ಹೇಳಿದ್ನಲ್ಲ, ನಮ್ಮ ಸರ್ಕಾರ ಸಂಪೂರ್ಣ ಸಹಕಾರ ಕೊಡ್ತಕ್ಕೆ ಸರ್ಕಾರಕ್ಕೆ. ಯಾರೇ ನುಸುಳುಕೋರಿದ್ರು ಕೂಡ ಒಬ್ಬರನ್ನು ಬಿಡದಂಗೆ ಹುಡುಕಿ ಆಚೆ ಕಳ್ಸತ್ತೆ ಒಂದು. ಆದ್ರೆ ಕೇಂದ್ರ ಸರ್ಕಾರ ಗಡಿಯನ್ನ ಸರಿಯಾಗಿ ಕಾಯ್ತಾ ಇದೆಯಾ, ಕೆಲಸ ಮಾಡ್ತಾ ಇದೆಯಾ? ಪವನ್ ಅವರೇ, ಕೊಡಗು ಒಂದೇ ಜಿಲ್ಲೆಯನ್ನು ಗಮನದಲ್ಲಿ ಇಟ್ಕೊಳ್ಳೋಣ. ಇಬ್ಬರಿಬ್ರು ಕಾಂಗ್ರೆಸ್ನ MLA ಗಳಿದ್ದಾರೆ, ಬಿಜೆಪಿ MP ಇದ್ದಾರೆ. ಈಸಿ ಇದೆಯಾ ಪವನ್ ಅವರೇ? ಹಿಂಗೆ ನಾಳೆ ಬೆಳಗ್ಗೆ ನಿರ್ಧಾರ ಮಾಡುತ್ತೆ ಸರ್ಕಾರ, ಬಿಜೆಪಿ ಸಹಯೋಗ ಕೊಡುತ್ತೆ, ಆಚೆ ಹಾಕ್ಬಿಡ್ತೀವಿ. ಈಸಿ ಇದೆಯಾ ಪವನ್ ಅವರೇ? ಮಾತಾಡ್ಲಿ ಸರ್, ಜಿಲ್ಲೆ ಜನರ ರಕ್ಷಣೆ ಬಗ್ಗೆ ಮಾತಾಡ್ತಿದ್ದಾರೆ. ಮೇಡಮ್, ಈ ಸರ್ಕಾರ ಬಂದಾಗ ಅಥವಾ ಹಿಂದಿನ ಸರ್ಕಾರ ಬಂದಿರುವಾಗ ಹಾಗೆ ಆದರಂತ ಸಮಸ್ಯೆ ಅಲ್ಲ ಇದು. ಕೊಡಗಿಂದ ಮೇಡಮ್, ಕೊಡಗಿನಲ್ಲಿ 8-10 ವರ್ಷಗಳಿಂದ ಇವರು ಬಂದು ಬೇರೆಯವರಿದ್ದಾರೆ. ಈ ಸರ್ಕಾರ ಆ ಸರ್ಕಾರ ಅಂತ ಹೇಳಿ ಬ್ಲೇಮ್ ಗೇಮ್ ಮಾಡ್ಕೊಂಡು ಕೊಡಗಿನ ಜನರ ಜೊತೆ ಅವಶ್ಯಕತೆ ಇಲ್ಲ. ನಾವು ಕೊಡಗಿನಲ್ಲಿ ಏನೊಂದು ಗ್ರೌಂಡ್ ಅಲ್ಲಿ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ನಾನು ಆಗ್ಲಿಂದ ಹೇಳಿದಾಗೆ ಅತ್ಯಾಚಾರ, ಕೊಲೆ, ಕಳ್ಳತನ, ಗಾಂಜಾ, ಇದು ಗೋವು ಸಾಗಾಟ ಮತ್ತಿತರ ಎಲ್ಲ ಕ್ರೈಮ್ ಗಳಲ್ಲಿ ಇವರು ಇನ್ವಾಲ್ವ್ ಆಗ್ತಾ ಇದ್ದಾರೆ. ನಮ್ಮ ಭವಿಷ್ಯದ ಬಗ್ಗೆ ನಾವು ಕೊಡಗಿನವ್ರು ನಾವು ಹೇಳ್ಕೊಳ್ಬೇಕಲ್ವಾ? ಈಗ ನಾವು ರಾಜ್ಯ ಸರ್ಕಾರವನ್ನ ಅಥವಾ ಕೇಂದ್ರ ಸರ್ಕಾರವನ್ನ ನಾವು ಬ್ಲೇಮ್ ಮಾಡ್ಕೊಂಡು ಕೂತ್ಕೊಳ್ಬೇಕಾ? ಇಲ್ಲಿ ನಮ್ಮ ಕೊಡಗಿಗೆ ಭದ್ರತೆ ಬೇಕು. ನಮ್ಮ ಕೊಡಗಿನ ಜನರಿಗೆ, ನಮ್ಮ ಕೊಡಗಿನಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆಯಾಗಿ ಸೃಷ್ಟಿಯಾಗಿರುವಂತದ್ದು ಈ ಅಕ್ರಮ ಬಾಂಗ್ಲಾ ಸಮಸ್ಯೆ ಇದೆ. ನಮ್ಮ ಕೊಡಗಿನ ಇದನ್ನ ಅವರು ಇವರು ಅಂತಲ್ಲ, ನಮ್ಮ ದೇಶ ನಮ್ಮೂರು ನಾವು ಸುರಕ್ಷಿತವಾಗಿ ಇರಬೇಕು ಅಂತಂದ್ರೆ ನಮ್ಮ ಹತ್ರ ನಮ್ಮ ದೇಶದ ಬಗ್ಗೆ ಕಾಳಜಿ ಇರಬೇಕು. ನಾವು ಈ ತರದ ಏನು ಬೆಳವಣಿಗೆ ನಡೀತಿದೆ ನಾವೆಲ್ಲರೂ ಕೂಡ ಕಣ್ಣಾಗಿ ಅದನ್ನ ಮಾಡಿ ಕಾನೂನಿನ ಒಳಗಡೆ ತಕೊಂಡ್ಬರ್ಬೇಕು. ಇವ್ರಿಗೆಲ್ಲರಿಗೂ ಅವ್ರ ದೇಶಕ್ಕೆ ವಾಪಸ್ ಕಳಿಸುವಂತ ವ್ಯವಸ್ಥೆ ಆಗ್ಬೇಕು. ಇದ್ರಲ್ಲಿ ಬಿಟ್ಬಿಟ್ಟು ಇದ್ರಲ್ಲಿ ಇವನಿಂದ ನನಗೆ ಕಷ್ಟ ಎಷ್ಟಿದೆ ಅಂದ್ರೆ, ನಾನು ಒಂದ್ ಎಕ್ಸಾಂಪಲ್ ಕೊಟ್ಟು ಅಶ್ವಿನ್ ಪ್ರಶ್ನೆ ಮಾಡ್ತೀನಿ. ಬೆಂಗಳೂರಿನ ತೂಬರಹಳ್ಳಿ, ಇಫ್ ಐ ಆಮ್ ನಾಟ್ ರಾಂಗ್, ಆಯ್ತಾ, ಅಲ್ಲಿ ಹೆಂಗ್ ವ್ಯವಸ್ಥೆ ಇದೆ ಅಂತಂದ್ರೆ, ಇಲ್ಲೆಲ್ಲ ಬಾಂಗ್ಲಾದ ಅಕ್ರಮ ವಲಸಿಗರಿದ್ದಾರೆ, ಇಲ್ಲಿ ಪೊಲೀಸರು ಬರೋಂಗಿಲ್ಲ. ಆಯ್ತಾ, ಪೊಲೀಸರು ಎಲ್ಲಿರ್ತಾರ ಅಲ್ಲಿ ನಾವು ಹೋಗೋದಿಲ್ಲ. ಹಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಡೀಲ್ ಎಷ್ಟೋ ಕಾಲೋನಿಗಳಲ್ಲಿ ಹಂಗಿದೆ. ಅಂದ್ರೆ ಪೊಲೀಸರಿಗೆ, ನಾನು ಪೊಲೀಸ್ ಇಲಾಖೆಯನ್ನು ಬ್ಲೇಮ್ ಮಾಡ್ತಿಲ್ಲ, ಅವ್ರಿಗೆ ಇನ್ಸ್ಟ್ರಕ್ಷನ್ ಯಾರು ಕೊಡ್ತಾರೆ? ಇದೇ ರಾಜಕಾರಣಿಗಳು, ಇದೇ ಪಕ್ಷದವರು. ನಾನು ಹೇಳ್ತಿದ್ದೀನಿ, ಇಲ್ಲ ಆ ಪಕ್ಷ ಈ ಪಕ್ಷ ಅಂತ ಹೇಳ್ತಿಲ್ಲ, ರಾಜಕೀಯ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಿದ್ದೀನಿ. ನಾನು ಆರಂಭದಲ್ಲಿ ಹೇಳಿದ್ದೀನಿ, ಸ್ಥಳೀಯ ಅಧಿಕಾರಿಗಳನ್ನ ಎಲ್ಲಿ ಒಂದು ಏನ್ ಬರೀ ಪದೇ ರಾಜಕೀಯ ಕೆಸರಾಟ ಮಾಡೋದು. ಸ್ಮಿತಾ, ಒಂದು ಮಾತು, ಈಗ ಒಂದು ನಿಮಿಷ ಸಹನೆ, ಅಶ್ವಿನ್ ಅವರು 1 ನಿಮಿಷ ರಿಯಾಕ್ಟ್ ಮಾಡ್ತಾರೆ, ಅದಾದ್ಮೇಲೆ ನೀವೇ. ಈಗ ಪವನ್ ಅವರು ಪದೇ ಕೊಡಗು ಅಂತ, ಕೊಡಗಿಯಲ್ಲಿ ಬೇರೆ ಕಡೆ ಇದೆಯಾ? ನಮ್ ಕರ್ನಾಟಕನೇ. ಈಗ ಮಂಡ್ಯದಲ್ಲಿ ಆಲೆಮನೆಗಳಿಗೆ ಹೋಗಿ, ಆಲೆಮನೆಯಲ್ಲಿ ಮಂಡ್ಯದವ್ರು ಕೆಲಸ ಮಾಡಿ ಉತ್ತರ ಭಾರತ ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ಅದು ಗೊತ್ತಾಗ್ತಿಲ್ಲ, ಎಲ್ಲಾ ಕಡೆನೂ ಆಗ್ತಿದೆ. ನಾನು ಅದರಿಂದ ಏನಕ್ಕೆ ಹೇಳ್ತೀನಿ, ಸ್ಥಳೀಯ ಅಧಿಕಾರಿಗಳನ್ನ ರಾಜಕೀಯ ಪ್ರತಿನಿಧಿಗಳಂದ್ರೆ ಯಾವ ಸರ್ಕಾರ ಇದೆ, ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರದವರು ಗೃಹ ಇಲಾಖೆ ಇರ್ಬೋದು, ಪ್ರತಿಯೊಂದು ಇಲಾಖೆಯವರು ಆ ಸ್ಥಳೀಯ ಅಧಿಕಾರಿಗಳನ್ನ ಗಮನದಲ್ಲಿ ಇಟ್ಕೊಂಡು ಹೇಗೆ ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಇದೆ, ಕ್ಯಾಂಪ್ಗಳಿದೆ, ಯಾರಿದ್ದಾರೆ ಅಂತ ಒಂದು ಮೈನರ್ ನಾವ್ ಹೇಗೆ ಹೇಳ್ತೀವಿ ಬೂತ್ ಮಟ್ಟದಲ್ಲಿ ಅಂತ, ಈ ಕೆಲಸಗಳಾದ್ರೆ ಮಾತ್ರ ನಿಮ್ಮ ಈ ಸ್ಟಿಂಗ್ ಆಪರೇಷನ್ಗೆ ಒಂದು ಫಲಶ್ರುತಿ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ 5 ವರ್ಷಕ್ಕೆ ಆಧಾರ್ ಕಾರ್ಡು ಕೊಟ್ಟು, ರೇಷನ್ ಕಾರ್ಡು ಕೊಟ್ಟು ಮಜಾ ಮಾಡ್ಕೊಂಡಿರಿ ಅಂತ ನೀವು ರಾಜ್ಯನ ಹಾಳು ಮಾಡಿರ್ತೀರ ಅಷ್ಟೇ. ಪದೇ ನಾನು ಹೇಳ್ತಿದ್ದೀನಿ, ರಾಜಕೀಯ ಬೇಡ ಅಂತ ಹೇಳ್ತಿದ್ದೀನಿ. ಸುಮ್ಮನೆ ಮಾತಾಡಕ್ಕೆ ನೈತಿಕತೆ ಇಲ್ಲ ನೋಡಿ. ಇದೇ ಮತ್ತೆ ಬಾಂಗ್ಲಾದೇಶ ಮಾತಾಡ್ತಿದ್ದಾರೆ ಅನ್ನೋದನ್ನ ಜನ ಕೇಳಿಸ್ಕೊಳ್ಬೇಕಲ್ಲ. ಮಾತಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ನೋಡಿ, ಅವ್ರು ಏನ್ ಬೇಕಾದ್ರೆ ಅವ್ರು ಹೇಳಿರಿ, ಅವ್ರು 30 ಸೆಕೆಂಡ್ ಮುಗಿಸ್ಲಿ. ನಟರಾಜ್ ಗೌಡ್ರು 2,000 ಇಸ್ಕೊಂಡು 20,000 ಇಸ್ಕೊಂಡು ಬಿಜೆಪಿ ಸರ್ಕಾರ ಬಿಡ್ತಾ ಇದೆ.
ಅಂತ ನೀವೇ ಹೇಳ್ತಾ ಇಲ್ಲ, ನಾನು ಲಾಸ್ಟ್ ಕಡೆ ಪ್ರಶ್ನೆನ ಉಮೇಶ್ ಸರ್ನ ಕೇಳ್ತೀನಿ. ಆಯ್ತು ನಟರಾಜ್ ಗೌಡ್ರೆ, ನೀವ್ ಹೇಳಿದ್ರಿ ನೀವು ಬಿಜೆಪಿ ಅಂತೀರಿ, ಬಿಜೆಪಿ ಅವರು ಕಾಂಗ್ರೆಸ್ ಅಂತಾರೆ. ಈ ಪೊಲಿಟಿಕಲ್ ಗೇಮ್ ನಾವು ನೋಡಿದ್ದೆ 30 ವರ್ಷ ಬರೀ ಕಿತ್ತಾಡ್ಕೊಂಡು ಬರೀ ಎಲ್ಲ ಊರ್ನೆಲ್ಲ ತುಂಬಿಟ್ರಿ ನೀವು. ಎಲ್ಲ ಬರೀ ಇದೆ, ಯಾರು ಇಲ್ಲ. ನಮಗೂ ಬೇಕು ಲೇಬರ್ಗಳು ತುಂಬ್ಕೋತಾರಲ್ಲ ಎಸ್ಟೇಟ್ಗಳಿಗೆ ತಂದು ಕಮ್ಮಿ ಕಾಸು ಸಿಗ್ತಾರೆ ಅನ್ಬಿಟ್ಟು ಅಂತ. ಎಲ್ಲಾ ಜವಾಬ್ದಾರಿ ಇದಕ್ಕೆ ಯಾರು ಬಿಟ್ಟವರಲ್ಲ ಇದ್ರೊಳಗಡೆ. ನಾವು ನೋಡಿದೀವಿ ಅದ್ರೊಳಗಡೆ. ಕಡೆ ಪ್ರಶ್ನೆ ನೋಡಿ, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದೆ, ಕನ್ನಡಿಗರು ಎಷ್ಟು ವಿಶಾಲ ಹೃದಯದವರು ಅಂದ್ರೆ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತಾನೆ ನಾವು ಕೇರ್ ಮಾಡೋದಿಲ್ಲ ಸರ್. ತಪ್ಪು ನಮ್ದು ಇದೆ. ಬಂದು ಮನೆ ಮುಂದೆ ಕಸ ಎತ್ಕೊಂಡು ಹೋಗ್ತಿರೋನ್ ಯಾರು, ಎಲ್ಲಿಂದ ಬಂದಿದ್ದಾನೆ ಬೇಕಾಗಿಲ್ಲ ನಮ್ಗೆ. ಬಂದ್ ಕಸ ಎತ್ಕೊಂಡು ಹೋದ್ರೆ ಸಾಕು. ಕೂಲಿ ಕಾರ್ಮಿಕರು ಅಂತ ಹೇಳಿ ಬರೋರು ಎಲ್ಲಿಂದ ಬರ್ತಿದ್ದಾರೆ, ನಾಳೆ ಏನ್ ಮಾಡ್ತಾರೆ ಬೇಕಾಗಿಲ್ಲ ನಮ್ಗೆ. ನಮ್ಮದು ಕೂಡ ಅಂದ್ರೆ ಜನರದ್ದು ಕೂಡ ಇಲ್ಲಿ ಪಾತ್ರ ಇದೆ, ದೊಡ್ಡ ಪಾತ್ರ. ಅಲ್ಲ, 100% ನಾವೇ ಕಾರಣ. ನಮಗ್ ಗೊತ್ತಿವ್ರು ಬಾಂಗ್ಲಾದೇಶಿಗಳು ಅಂತ. ನಮ್ಮ ಲೇಬರ್ಗಳು ನಮ್ಗೆ ಚೀಪ್ ಆಗಬೇಕು ಸೇರ್ಸ್ಕೊಳ್ತಾ ಇರೋದು, ಬೇರೆ ಇನ್ಯಾರು ಇಲ್ಲ. ನೋಡಿ, ಒಂದು ಕಾಲದಲ್ಲಿ ಎಲ್ಲಾ ಸ್ಟೇಟ್ಗಳಲ್ಲೂ ನಮ್ಮ ನಾರ್ತ್ ಕರ್ನಾಟಕದವ್ರು ಕೆಲಸ ಮಾಡ್ತಿದ್ರು. ಪಾಪ ಅವ್ರ ಕೆಲಸ ಎಲ್ಲ ಕಿತ್ಕೊಬಿಟ್ರು. ಅವ್ರ ಕೆಲಸಗಳೇ ಇಲ್ಲ ಈಗ ನಾರ್ತ್ ಕರ್ನಾಟಕದವ್ರು. ಪಾಪ ಅಲ್ಲಿ ಏನಾದ್ರು ಅಕಸ್ಮಾತ್ ಏನಾರು ವ್ಯತ್ಯಾಸ ಆಗಲಿ, ಏನಾದ್ರು ನಿಮ್ಮ ಮಳೆ ಇಲ್ಲಿಗೆ ಇದಾದರೆ ಎಲ್ಲ ಬಂದಿಲ್ಲಿ ಕೆಲಸ ಮಾಡೋರು ಎಸ್ಟೇಟ್ಗಳಲ್ಲಿ. ಈಗ ಅವ್ರು ಫುಲ್ಲು ಏನೂ ಇಲ್ಲ ಕೆಲಸ, ಒಬ್ಬರು ಇಲ್ಲ, ಯಾರು ಕೆಲಸ ಮಾಡೋಕೆ ಎಸ್ಟೇಟ್ಗಳಲ್ಲಿ ಕೆಲಸ ಇಲ್ಲ. ಪೂರ್ಣ ಪ್ರಮಾಣದಲ್ಲಿ ಇವರೇ ಇದ್ದಾರೆ. ಕೇರಳದಲ್ಲಿ 60-70% ಆಗ್ಬಿಟ್ಟಿದ್ದಾರೆ ಈಗಾಗಲೇ. ಬೆಂಗಳೂರಿನಲ್ಲಿ ನನಗೆ ಪೂರ್ಣ ಪ್ರಮಾಣದ ಎಲ್ಲೆಲ್ಲಿದ್ದಾರೆ, ಯಾವ ಭಾಗ ಇದ್ದಾರೆ, ಎಷ್ಟು ಜನ ಇದ್ದಾರೆ, ಅವ್ರ ಲೀಡರ್ಗಳೇನು, ನನ್ನ ಪೂರ್ಣ ಮಾಹಿತಿ ಸಂಪೂರ್ಣವಾದಂತ ಮಾಹಿತಿ ಕಲೆಕ್ಟ್ ಮಾಡಿದೀವಿ ನಾವು. ಬಹಳ ಗಂಭೀರವಾದ ಗೇಮ್ ಹೆಂಗಾಡ್ತಾರೆ. ಸಮಯ ಇದ್ದದಷ್ಟೇ. ಈ ವಿಚಾರವನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ. ನನಗೆ ಗೊತ್ತಾಯ್ತು ಸರ್, ನಿಮ್ ಕನ್ಸರ್ನ್ ನನಗೆ ಅರ್ಥ ಆಯ್ತು. ಈ ವಿಚಾರ ಇವತ್ತಿಗೆ ಬಿಡೋದಲ್ಲ. ನಾವಾಗ್ಲೇ ಹೇಳ್ದಾಗೆ ಸಂಸತ್ನಲ್ಲೂ ಕೂಡ ಇದು ಪ್ರಸ್ತಾಪ ಆಗಿದೆ. ರಿಪಬ್ಲಿಕ್ ಕನ್ನಡದ ರಹಸ್ಯ ಕಾರ್ಯಾಚರಣೆಯ ವಿಚಾರ. ಇವತ್ತು ನಾವು ಸ್ಟಿಂಗ್ ಆಪರೇಷನ್ ಪ್ಲೇ ಮಾಡಿದ್ವಿ, ನಾಳೆಗೆ ಮುಗ್ದೋಯ್ತು ಸುದ್ದಿ ಅಲ್ಲ. ನಿಜಕ್ಕೂ ಕೂಡ ಸರ್ಕಾರ, ಕೇಂದ್ರವೋ ರಾಜ್ಯವೋ ಎಚ್ಚೆತ್ತು ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋವರೆಗೂ ಕೂಡ ಪ್ರಶ್ನೆ ಮಾಡ್ತಲೇ ಇರ್ತೀವಿ. ಅದು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಭರವಸೆ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿಗೆ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.